ಪ್ರಚಾರ ಗಿಟ್ಸ ಅಂಥದ್ದೇನಿಲ್ಲ. ಪಾರದರ್ಶಕವಾಗಿ ಮತದಾರರಿಗೆ ನಿಜವಾದ ಅಲ್ಲ, ಅವರು ಪ್ರಚಾರ ಗಿಟ್ಸೋಂಥ ಪ್ರಯತ್ನ ಯಾವಾಗಲೂ ಮಾಡ್ತಾರೆ. ಅವರು ಯಾವುದೇ ಒಂದು ವಿಚಾರದಲ್ಲೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ಕೊಂಡು ಪ್ರಚಾರ ಗಿಟ್ಸ್ಕೊಳಕ್ಕೆ ಹೋಗ್ತಾರೆ. ಇವತ್ತು ಮತದಾರರು ಬುದ್ಧಿವಂತರಿದ್ದಾರೆ. 2023ರಲ್ಲಿ ನಾವೇ ಬಂದುಬಿಡ್ತೀವಿ, 70 ಮೇಲೆ ದಾಟಲ್ಲ ಅಂತ ಹೇಳಿದಂಥವ್ರು ಇವತ್ತು 135 136 ಸೀಟಿಗೆ ಕಾಂಗ್ರೆಸ್ ಬರಲಿಕ್ಕೆ ಜನಗಳ ಆಶೀರ್ವಾದ ಇದೆ ತಾನೆ. ಅವತ್ತೂ ಕೂಡ ಅದೇ ರೀತಿ ಹೇಳಿದ್ದು, ಇವತ್ತೂ ಅಷ್ಟೇ. ಇವತ್ತು ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ಸರ್ಕಾರ ನ್ಯಾಯಯುತವಾಗಿ ಬಡತನದ ರೇಖೆ ಹಂತದಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತು, ಅವರ ಕಣ್ಣೀರು ಒರೆಸ್ತಕ್ಕಂಥ ಏನು ಕೆಲಸ ಮಾಡಿದೆ, ಇದನ್ನು ಈ ಮತದಾರರು ಯಾವತ್ತೂ ಮರೆಯಲ್ಲ. ಮುಂದಿನ 2028ರಲ್ಲೂ ಕೂಡ ಇದೇ ಕಾಂಗ್ರೆಸ್ ಗೌರ್ನಮೆಂಟು ಅತ್ಯಂತ ಹೆಚ್ಚಿನ ಬಹುಮತದೊಂದಿಗೆ ಸರ್ಕಾರ ಸ್ಥಾಪನೆ ಆಗುತ್ತೆ. ಅದು 100ಕ್ಕೆ 100 ಸತ್ಯ. ಈ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿ ಮಾಡೋಕ್ಕಿರ್ತಾರೆ, ಅವ್ರದ್ದೆಲ್ಲ ತಲೆ ಬಿಸಿ ಮಾಡಿ ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶನ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಎಲ್ಲ ಸರ್ಕಾರದ ಆದ್ಯ ಜವಾಬ್ದಾರಿ ಅದು. ಹಾಗಾಗಿ SRನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ. ಅದು ನಡೀತಾ ಇದೆ. ಅದು ಕೂಡ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಹಾಗಾಗಿ ಯಾರಿಗೂ ಒತ್ತಡ ಆಗದಲೆ ಯಾವ ಒಂದು ಬೇರೆ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ. SR ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಟೀಚರ್ಸ್ಗಳು ಬೇರೆ ಅಹಿತಕರ ಘಟನೆಗಳನ್ನ ನಾವು ಕೇಳ್ಪಟ್ಟಿದ್ವಿ. ಅದು ಆಗದೇ ಇರೋ ರೀತಿಯಲ್ಲಿ ಹುಷಾರಿಗೆ ಮೇಲಧಿಕಾರಿಗಳು ಅದನ್ನು ನಿರ್ವಹಣೆ ಮಾಡ್ತಾರೆ. ಅದು ಅವರ ಆದ್ಯ ಜವಾಬ್ದಾರಿ ಅದು. ಯಾಕೆಂದರೆ ಈಗಾಗಲೇ CM ಅವರು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲ, ಎಲ್ಲೇ ಮಾಡಿದ್ರೂ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿ BLOಗಳು ಇರ್ತಾರೆ. ಎಲ್ಲಿ ಅಕಾಮಿಡೇಷನ್ ಅವೈಲಬಿಲಿಟಿ ಇರುತ್ತೋ ಅಲ್ಲಿ ಮಾಡ್ತಾರೆ. ಆದರೆ ಅದು ಪಾರದರ್ಶಕವಾಗಿ ಕಾನೂನುಬದ್ಧವಾಗಿ ಏನು ಸರ್ಕ್ಯುಲರ್ ಪ್ರಕಾರದಲ್ಲಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಬೇರೆ ಯಾವುದೋ ದೇಹಧಾರಣೆಗಳನ್ನು ಇಟ್ಕೊಂಡು ಏನು SRನ ಜಾರಿಗೊಳಿಸ್ಬೇಕು ಅಂತ ವಿರೋಧ ಪಕ್ಷದವರು ಮಾಡಿದ್ರು, ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪಾರದರ್ಶಕವಾಗಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಯಾರು ವಾಸವಾಗಿ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತದಾರರ ಪಟ್ಟಿನಲ್ಲಿ ಸೇರಿಸಲಿಕ್ಕೆ ಈಗಾಗಲೇ ನಿರ್ದೇಶನ ಹೋಗಿದೆ. ಇದು ಈಗ ರನ್ನಿಂಗಲ್ಲಿದೆ, ಚಾಲ್ತಿಲಿದೆ. ಅದ್ರ ಬಗ್ಗೆ ಯಾವುದೇ ದರ್ ಇಸ್ ನೋ ಡೌಟ್. ಅದನ್ನು ನಾವು ಲಾಸ್ಟಿಗೆ ಫೈನಲ್ ಆದಮೇಲೆ ಆಗುವಾಗುಗಳ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಪ್ರಹ್ಲಾದ್ ಜೋಶಿಯವರು BJP, ಕುಮಾರಸ್ವಾಮಿ ಅವರು BJP ಜೊತೆಯಲ್ಲಿ ಕೈ ಜೋಡಿಸ್ಯಾರೆ JDSನವರು. ಈಗ ಅವ್ರಿಗೆ ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕೈ ಜೋಡಿಸ್ಕೊಂತಾರೆ, ಅಧಿಕಾರಗಳನ್ನು ತಗೊಳ್ತಾರೆ. ವಿರೋಧ ಪಕ್ಷದವರು ಟೀಕೆ ಮಾಡೋಕ್ಕೆ ಇರೋದು. ಅದಕ್ಕೆಲ್ಲ ಈ ಗೌರ್ಮೆಂಟು ಯಾವುದೇ ಕಾರಣಕ್ಕೂ ಮಣೆ ಹಾಕಲ್ಲ. ಏನು ಪಾರದರ್ಶಕವಾಗಿ ಮಾಡಬೇಕು, ಯಾವ ಮತದಾರರಿಗೂ ಅನ್ಯಾಯ ಆಗದ ರೀತಿಯಲ್ಲಿ SRನ ಅನುಷ್ಠಾನಗೊಳಿಸ್ಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಕೆಲಸಗಳನ್ನು ಇವತ್ತು ಈ ಗೌರ್ಮೆಂಟು ಪ್ರಾಮಾಣಿಕವಾಗಿ ಮಾಡ್ತಾಯಿದೆ. ಅದ್ರ ಬಗ್ಗೆ ದೆರ್ ಇಸ್ ನೋ ಡೌಟು. ವಿರೋಧ ಪಕ್ಷದಲ್ಲಿ ಟೀಕೆ ಮಾಡ್ತಾರೆ, ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಬರಲ್ಲ. ಅಲ್ಲ, ಬೇಗನೆ ಮಾಡ್ತಕ್ಕಂಥದ್ದಲ್ಲ. ಸಹಜವಾಗಿ ಸಾವು ಬಂದಿರ್ಬೋದು, ಸಹಜವಾಗಿ ಖಿನ್ನತೆ ಒಳಗಡೆ ಆಗಿರ್ತಾರೆ. ಯಾಕೆಂದರೆ ಅದು ವಯಸ್ಸಿನ ಪ್ರಕ್ರಿಯೆ ಅಲ್ಲ, ಹೋರಾಟ ಮಾಡ್ತಾರೆ. ಅದರಲ್ಲಿ SIRಗೆ ಸಂಬಂಧಪಟ್ಟಂತೆ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಅವರ ಅನಾರೋಗ್ಯ ನಿಮಿತ್ತ ಇರ್ಬೋದು, ಅವರ ವಯೋಸಹಜ ಇರ್ಬೋದು, ಇಂಥ ಒಂದು ಪ್ರಕ್ರಿಯೆಗಳಲ್ಲಿ ತೊಂದರೆಗಳಿಗೆ ಒಳಗಾದರೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಈಗ ಮಾಮೂಲಿ ಹಂಗೆ ಯಾರು ಇವತ್ತು ಇದಾಗಿಲ್ವಾ, ಕೆಲಸ ಮಾಡೋ ಅಂಥವ್ರಿಗೇ ಏನೂ ತೊಂದರೆ ಆಗಿದೆ ಅನ್ನೋದಲ್ಲ. ಅನಾರೋಗ್ಯ ಇರ್ತಕ್ಕಂಥವ್ರು SR ನನ್ನ ಕೈಲಿ ಮಾಡಲಿಕ್ಕಾಗಲ್ಲ ಅಂಥೇಳಿ ಮೇಲಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ಟರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿನ ಅವರು ನೇಮಕ ಮಾಡ್ತಾರೆ. ವೈದ್ಯಕೀಯ ಪ್ರಮಾಣ ಕೊಟ್ಟರು ರಜಾ ಕೊಡ್ತಾ ಇಲ್ಲ ಅವ್ರಿಗೆ. ಅಲ್ಲ, ರಜಾ ಕೊಡ್ತಾ ಇಲ್ಲ ಅಂದರೆ ಕೆಲವರು ದುರುಪಯೋಗ ಪಡಿಸ್ಕೊಂತಾರೆ ಅಧಿಕಾರಿಗಳು. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಲ್ಲ. ಕೆಲವರು ಅದಕ್ಕೆ ಸುಳ್ಳು, ಅದೆಲ್ಲ ಸುಳ್ಳು. ಅದು ಹೆಂಗೆ ಮಾಡೋಕ್ಕೆ ಬರುತ್ತೆ ಕಾನೂನಲ್ಲೇನ್ರಿ? ಅವ್ರ ಸಹಿಗೆ ಬೆಲೆ ಇದೆ. ಯಾವ ಗೌರ್ಮೆಂಟಲ್ಲೂ ಈಗ ಮತದಾರರ ಪಟ್ಟಿಗೆ BLOಗಳದ್ದು ಸಹಿ ಇರುತ್ತೆ. ಈಗ ಈ ಗೌರ್ಮೆಂಟ್ ಹೋಗುತ್ತೆ, ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೆ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರೆ ಇಲ್ಲಿ ಯಾರ್ದು ಒತ್ತಡ ಇಲ್ಲ. ಯಾರು ಏನು ಪರ ವಿರೋಧ ಮಾಡು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ.